ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಒಂದು ರಿಕ್ವೆಸ್ಟು, ಯಾರೆಲ್ಲ ಈ ಕಂಪ್ಯೂಟರ್ ಸೈನ್ಸ್ ವಿಡಿಯೋನ ನೋಡ್ತಾ ಇದ್ರೋ, ನಿಮ್ಮ ಕಾಲೇಜಲ್ಲಿ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ಸು ಅಥವಾ ಇಂಪಾರ್ಟೆಂಟ್ ಮೆಟೀರಿಯಲ್ ಕೊಟ್ಟಿದ್ದರೆ ನಮ್ಮ ಮೇಲ್ ಐಡಿಗೆ ಕಳುಹಿಸಿ ಕೊಡಿ ಸರ್. ಅದನ್ನು ಅಪ್ಲೋಡ್ ಮಾಡಿದರೆ ಪಾಪ ಯಾರೋ ಫೇಲ್ ಆಗೋನು ಪಾಸ್ ಆಗಿಬಿಡ್ತಾನೆ ಅಷ್ಟೇ, ಮತ್ತು ಏನು ಉದ್ದೇಶ ಇಲ್ಲ ಆಯಿತಾ. ನೋಡಿರಿ, ಮಾಡ್ತೀರಾ ನೀವೆಲ್ಲ ಆಯಿತಾ. ಕೊನೆಯ ಎಕ್ಸಾಮು ಒಳ್ಳೆ ಕೆಲಸ ಮಾಡ್ಕೊಂಡು ಫಿನಿಷ್ ಮಾಡ್ಕೊಳ್ಳಿ ಲೈಫಲ್ಲಿ ಕೊನೆಯ ಗಳಿಗೆಗಳು. ನಮ್ಮ ಮೇಲ್ ಐ ಡಿ ಎಲ್ಲರಿಗೂ ಕೂಡ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ALLINOANE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ ಆಗಿರುತ್ತದೆ. ಓಕೆ, ಬನ್ನಿ ವಿದ್ಯಾರ್ಥಿಗಳೇ. ಬಹಳ ಜನ ವಿದ್ಯಾರ್ಥಿಗಳು ಬರೇ ಕ್ವಶನ್ ಆನ್ಸರ್ಸ್ ಹುಡ್ಕೋದ್ರಲ್ಲಿ ಟೈಮನ್ನು ಕಳ್ಕೊಂಡ್ಬಿಡ್ತಾ ಇದ್ದೀರಾ. ಹಾಗಾಗಿ ಇನ್ನೊಂದು ವಿಡಿಯೋನ ಮಾಡ್ತಾ ಇರುವಂಥದ್ದು, ವಾಟ್ ಈಸ್ ಪ್ರೈಮರಿ ಪರ್ಪಸ್ ಆಫ್ ದಿ ಅಸರ್ಟ್ ಸ್ಟೇಟ್ಮೆಂಟ್ ಇನ್ ಪೈಥಾನ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಟು ಟೆಸ್ಟ್ ಇಟ್ ಇಫ್ ಎ ಕಂಡೀಷನ್ ಇಸ್ ಎ ಟ್ರೂ ಆ್ಯಂಡ್ ರೈಸ್ ಎ ಎಕ್ಸೆಪ್ಷನ್ ಇಫ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಅಸೆಸ್ ಮೋಡ್ ಓಪನ್ಸ್ ಅಟ್ ಫೈಲ್ ಫಾರ್ ರೀಡಿಂಗ್ ಓನ್ಲಿ ಅಂತ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ಅಸೆರ್ಷನ್ ಇದೆ, ಒಂದು ರೀಸನ್ ಕೊಟ್ಟಿದ್ದಾರೆ ಆಯಿತಾ. ಸ್ಟೇಕ್ ಫಾಲೋಸ್ LIFO ರೂಲ್ ಅಂತ ಇದೆ. LIFO ರೂಲ್ ಅಂತ. ರೀಸನ್ ಏನೈತೆ, ಇನ್ಸರ್ಷನ್ ಆ್ಯಂಡ್ ಡಿಲಿಷನ್ ಕ್ಯಾನ್ ಬಿ ಡನ್ ಸೇಮ್ ಎಂಡ್ ಅಂತ ಇದೆ. ಹೌದಲ್ವಾ. ಎ ಇಸ್ ಟ್ರೂ, ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಎರಡೂ ಕೂಡ ತಗೊಳ್ಳು ಅದರಲ್ಲಿ ಬರೀರಿ. ಕ್ವಶನ್ ನಂಬರ್ 4. An arrangement of linear data structure in which addition and removal of elements can happen from any end is known as dash ಅಂತ ಇದೆ. DQ is the right answer. ಈ ಕ್ವಶನ್ ಭಾಳ ಸಲ ರಿಪೀಟ್ ಆಗಿದೆ, ನೆನಪಿರಲಿ. ಕ್ವಶನ್ ನಂಬರ್ 5. In which sorting techniques all the elements are transversed to find the smallest element ಅಂತ ಇದೆ. Right answer is option B. Question number 6. A nested loop which have the time complexity that is n square. ಇದು ಕೂಡ ಭಾಳ ಸಲ ರಿಪೀಟ್ ಆಗಿರುವಂಥ ಕ್ವಶನ್ನು. DBMS is a dash ಅಂತ ಇದೆ. ಇದು ಕೂಡ ಭಾಳ ಸಲ ರಿಪೀಟ್ ಆಗಿದೆ. ಸಾಫ್ಟ್ವೇರ್ ಟು ಮ್ಯಾನೇಜ್ ಡೇಟಾ ಬೇಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ DDL ಕಮ್ಯಾಂಡ್ ಅಂತ ಇದೆ. ಕ್ರಿಯೇಟ್ ಅನ್ನುವಂಥದ್ದು ರೈಟ್ ಆನ್ಸರ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಸ್ಟ್ರಿಂಗ್ ಸಿಂಗಲ್ ರೋ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಇದೆ. ದಟ್ ಈಸ್ ಆಪ್ಷನ್ ಎ. ಲೆಂತ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10. ವಾಟ್ ಡಸ್ ದ ಕ್ವೈರಿ ಸೆಲೆಕ್ಟ್. ಏನಿದು e-name from employee and e-name like ಆಯಿತಾ ರಿಟರ್ನ್ಸ್ ಅಂತ ಕೊಟ್ಟಿದ್ದಾರಲ್ವ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಫ್ರಮ್ ಫಾರ್ಮ್ ಆಫ್ HTTP. ಇದು ಕೂಡ ಭಾಳ ಸಲ ಕೇಳಿರುವಂಥ ಪ್ರಶ್ನೆ. ಹೈಪರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅನ್ನುವಂಥದ್ದು ರೈಟ್ ಆನ್ಸರ್. ಐ ರಿಪೀಟ್, ಹೈಪರ್ ಟೆಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಯಿತಾ. ಕ್ವಶನ್ ನಂಬರ್ 12. ವಿಚ್ ನೆಟ್ವರ್ಕ್ ಅಡಾಪ್ಟರ್ ಈಸ್ ಯೂಸ್ಡ್ ಟು ಸೆಟ್ ಅಪ್ ಎ ವೈರ್ಡ್ ನೆಟ್ವರ್ಕ್ ಅಂತ ಇದೆ. NIC is the right answer ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 13. A two-way communication in which both devices can send and receive data simultaneously is called dash ಅಂತ ಇದೆ. Full duplex is the right answer is option D. Question number 14. A protocol which establishes a dedicated and direct connection between two communicating devices is dash. Right answer is PPP, that is B. ಕ್ವಶನ್ ನಂಬರ್ 15. ಸ್ನೋಪಿಂಗ್ ಮೀನ್ಸ್ ಡ್ಯಾಶ್ ಅಂತ ಇದೆ. ಸೀಕ್ರೆಟ್ಲಿ ವಾಚಿಂಗ್ ಆನ್ಲೈನ್ ಆ್ಯಕ್ಟಿವಿಟಿ. ಬಾಬು ಎಂಥ ಹೊರಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇಫ್ ಆನ್ ಎರರ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್ ಇನ್ ದಿ ಡ್ಯಾಶ್ ಬ್ಲಾಕ್ ಆ್ಯಂಡ್ ದಿ ಎಕ್ಸ್ಪೆಕ್ಷನ್ ಹ್ಯಾಸ್ ಬೀನ್ ಥ್ರೋನ್, ದಿ ಅಪ್ರೋಪ್ರಿಯೇಟ್ ಎಕ್ಸೆಪ್ಟ್ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಟು ಹ್ಯಾಂಡಲ್ ದಿ ಎರರ್ ಅಂತ ಇದೆ. ಟ್ರೈ. ಡ್ಯಾಶ್ ಪ್ರೊಸೆಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಪಿಕ್ಲಿಂಗ್ ಅಂತ ಇದೆ. ದಟ್ ಈಸ್ ಸ್ಟೆರಿಲೈಸೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18. ಡೇಟಾ ಅಬೌಟ್ ಡೇಟಾ ಈಸ್ ಕಾಲ್ಡ್ ಡ್ಯಾಶ್ ಡೇಟಾ ಅಂತ ಇದೆ. ಮೆಟಾ ಡೇಟಾ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 19. ಡ್ಯಾಶ್ ಈಸ್ ಎ ಸ್ಕೇಲಾರ್ ಫಂಕ್ಷನ್ ದಟ್ ಈಸ್ ಯುಕೇಸ್. ಕ್ವಶನ್ ನಂಬರ್ 20. ಡ್ಯಾಶ್ ಆಪರೇಷನ್ ಈಸ್ ಯೂಸ್ಡ್ ಟು ಗೆಟ್ ದಿ ಕಾಮನ್ ಟೂಬಲ್ಸ್ ಫ್ರಮ್ ಟೂ ಟೇಬಲ್ಸ್ ಅಂತ ಇದೆ. ದಟ್ ಈಸ್ ಇಂಟರ್ಸೆಕ್ಟ್ ಇಸ್ ದ ರೈಟ್ ಆನ್ಸರ್. ಪಾರ್ಟ್ ಬಿ, ಮೈ ಡಿಯರ್ ಚಿಲ್ಡ್ರನ್, ಆನ್ಸರ್ ಇನ್ ಈ 4 ಕ್ವಶನ್ಸ್. ವಾಟ್ ಈಸ್ ಪುಷ್ ಆ್ಯಂಡ್ ಪಾಪ್ ಆಪರೇಷನ್ ಇನ್ ಸ್ಟ್ಯಾಕ್ಸ್. ವಾಟ್ ಈಸ್ ಪುಷ್ ಅಂತ ಫಸ್ಟ್ ಬರೆದ್ಬಿಡಬೇಕು. ದ ಪ್ರೋಸೆಸ್ ಆಫ್ ಆ್ಯಡಿಂಗ್ ಎ ನ್ಯೂ ಎಲಿಮೆಂಟ್ ಅಟ್ ದ ಟಾಪ್ ಆಫ್ ದಿ ಸ್ಟ್ಯಾಕ್ ಈಸ್ ಕಾಲ್ಡ್ ಪುಷ್ ಆಪರೇಷನ್. ಇಟ್ ಈಸ್ ಆ್ಯನ್ ಇನ್ಸರ್ಷನ್ ಆಪರೇಷನ್ ಆಯಿತಾ. ಸೆಕೆಂಡ್ ನೋಡೋಣ, ಪಾಪ್ ಆಪರೇಷನ್. ಪಾಪ್ ಅಂದರೆ the process of removing the topmost element of the stack is called pop operation. It is a delete operation. Write the operation performed on Q ಅಂತ ಇದೆ ಆಯಿತಾ. ಹೇಗೆ ಓದಬೇಕು ನಿಮಗೆ ಚೆನ್ನಾಗಿ ಗೊತ್ತು ಕಂಡ್ರೋ. ಎನಿ 3 ಅಂತ ಇದೆ. ಯಾವುದಾದ್ರೂ ನಿಮಗೆ ಈಸಿ ಅನಿಸುತ್ತೋ ಪರ್ಫೆಕ್ಟಾಗಿರೋದನ್ನು ಎಕ್ಸಾಮಲ್ಲಿ ಬರೀಬೇಕು. ವಾಟ್ ಈಸ್ ಸರ್ಚಿಂಗ್. ವಿಚ್ ಮೆಥಡ್ ಈಸ್ ಯೂಸ್ಡ್
ಇನ್ ಸಿಂಪಲ್ ಹ್ಯಾಶ್ ಫಂಕ್ಷನ್ ದಟ್ ವರ್ಕ್ಸ್ ವಿತ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಂತ ಇದೆ. ಸರ್ಚಿಂಗ್ ರಿಮೈಂಡರ್ ಮೆಥಡ್, ಈ ಮೂರು ಕೂಡ ತಾವುಗಳು ಎಕ್ಸಾಮಲ್ಲಿ ಬರಿಬೇಕು. ನೋಡಿ, ಸರ್ಚಿಂಗ್ ಮೀನ್ಸ್ ಲೊಕೇಟಿಂಗ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್, ಅಥವಾ ಇನ್ನೊಂದು ಆನ್ಸರ್ನು ಬರಿಬೋದು, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಎ ಪರ್ಟಿಕ್ಯುಲರ್ ಎಲಿಮೆಂಟ್ ಇನ್ ದ ಕಲೆಕ್ಷನ್ ಆಫ್ ಡೇಟಾ ಆಫ್ ಎಲಿಮೆಂಟ್ಸ್. ಹೀಗೆ ರೈಟ್ ಎನಿ ಟು ಇಂಪೋಸ್ಡ್ ಆನ್ ಅಟ್ರಿಬ್ಯೂಟ್ಸ್ ಆಫ್ ಎ ರಿಲೇಷನ್ಸ್ ಅಂತ ಇದೆ. ಕ್ವಶನ್ ನಂಬರ್ 24 ಆಯಿತಾ ಮಕ್ಕಳೇ, ದಿ ಫಾಲೋಯಿಂಗ್ ರೂಲ್ಸ್ ಇಂಪೋಸ್ಡ್ ಆನ್ ಆ್ಯನ್ ಆಟ್ರಿಬ್ಯೂಟ್ ಆಫ್ ದಿ ರಿಲೇಷನ್. ಕ್ವಶನಲ್ಲೇ ಇರೋದು ರೀ, 2 ಲೈನ್ ಬರೀಬೇಕು. ಈಚ್ ಅಟ್ರಿಬ್ಯೂಟ್ ಇನ್ ಎ ರಿಲೇಷನ್ ಹ್ಯಾಸ್ ಎ ಯೂನಿಕ್ ನೇಮ್, ದಿ ಆರ್ಡರ್ ಆಫ್ ಅಟ್ರಿಬ್ಯೂಟ್ ಡಸಂಟ್ ಮ್ಯಾಟರ್, ಗಿವ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಟರ್ ಆ್ಯಂಡ್ ಅಪ್ಡೇಟ್ ಕಮ್ಯಾಂಡ್ಸ್ ಇನ್ SQL ಅಂತ ಇದೆ. ಆಲ್ಟರ್ ಕಮ್ಯಾಂಡ್ ಈಸ್ ಯೂಸ್ಡ್ ಟು ಚೇಂಜ್ ಆರ್ ಆಲ್ಟರ್ ದಿ ಸ್ಟ್ರಕ್ಚರ್ ಆಫ್ ದಿ ಟೇಬಲ್. ಎಕ್ಸಾಂಪಲ್, ಆಲ್ಟರ್ ಟೇಬಲ್, ಸ್ಟೂಡೆಂಟ್ ADD ಎಲ್ಲ ಬರೀತೀರಾ ಕಣ್ರೋ. ಮೆನ್ಷನ್ ಎನಿ 2 ನೆಟ್ವರ್ಕ್ ಡಿವೈಸಸ್ ಅಂತ ಇದೆ. ಇದು ಕೂಡ ಬಹಳ ಸಲ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ. ಮೋಡಮ್, ಎಥರ್ನಲ್ ಕಾರ್ಡ್, ಈಥರ್ನೆಟ್ ಕಾರ್ಡ್, ರಿಪೀಟರ್, ಹಬ್, ಸ್ವಿಚ್, ರೋಟರ್, ಗೇಟ್ವೇ ಎಲ್ಲವೂ ಕೂಡ ಒಂದೇ ಕ್ಯಾಟಗರಿನಲ್ಲಿ ಬರುವಂಥ ನೆಟ್ವರ್ಕ್ ಡಿವೈಸಸ್ಗಳು ಆಗಿರ್ತವೆ. ಈ ಭಾಳ ಈಸಿ ಕಂಟ್ರಿ, ಅದು ಭಾಳ ಸಲ ಕೇಳಿದ್ದಾರೆ. ವಾಟ್ ಈಸ್ ಸರ್ಕ್ಯೂಟ್ ಸ್ವಿಚಿಂಗ್, ಗಿವ್ ಎಕ್ಸಾಂಪಲ್ ಅಂತ ಇದೆ. ಸರ್ಕ್ಯೂಟ್ ಸ್ವಿಚಿಂಗ್ ಈಸ್ ಎ ಕಮ್ಯುನಿಕೇಷನ್ ಟೆಕ್ನಿಕ್ ಇನ್ ವಿಚ್ ಡೆಡಿಕೇಟೆಡ್ ಪಾತ್ is created between sender and receiver before communication starts. ಅಂದರೆ ಕಮ್ಯುನಿಕೇಷನ್ ಅಂದರೆ ಅವಾಗೆ ಕಲಿತು ಅಲ್ವಾ ಲಾಸ್ಟ್ ಒಂದು ವಿಡಿಯೋದಲ್ಲಿ, ಏನು ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು, ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಅಂತ. ಎಕ್ಸಾಂಪಲ್, ಓಲ್ಡ್ ಟೆಲಿಫೋನ್ ಸಿಸ್ಟಮ್ ಇತ್ತಲ್ವ ಅದು. ಈಗ ನಾವು 3 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಆನ್ಸರ್ ಎನಿ 4 ಅಂತ ಇದೆ. ಎಕ್ಸ್ಪ್ಲೇನ್ ಎನಿ 3 ಬಿಲ್ಡ್ ಇನ್ ಎಕ್ಸೆಪ್ಷನ್ಸ್ ಅಂತ ಇದೆ. ಆಯಿತಾ, ಇದನ್ನು ತಾವುಗಳು ಬರೀತೀರಾ, ನಮ್ಗೆ ಗೊತ್ತು, ಪ್ರಾಕ್ಟೀಸ್ ಮಾಡಿದ್ದೀರಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಮಕ್ಕಳೇ. ಕೂತ್ಕೊಂಡು ಈಗಲೂ ಕೂಡ ಸಮಯ ಇದೆ ಕಣ್ರಿ, ಏನು ಬರಲ್ಲ ಅಂದವನು ಕೂಡ ಆರಾಮಾಗಿ ಪಾಸ್ ಆಗ್ಬೋದು. 21 ತೆಗೆದ್ರೆ ಪಾಸು. ಇದರ ಒಂದು ವಿಡಿಯೋ ಕೂಡ ಮಾಡಿ ಹಾಕಬೇಕು ಇವತ್ತು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಬೈನರಿ ಫೈಲ್ಸ್ ಅಂತ ಇದೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಟೆನ್ಷನ್ ತಗೊಂಡಾಗ ಆರಾಮಾಗಿ ಬರೀರಿ. ರೈಟ್ ಆ್ಯನ್ ಆಲ್ಗೋರಿದಮ್ ಟು ಸಾರ್ಟ್ ದಿ ಎಲಿಮೆಂಟ್ಸ್ ಯೂಸಿಂಗ್ ಬಬಲ್ ಸಾರ್ಟ್ ಟೆಕ್ನಿಕ್ ಅಂತ ಇದೆ. ಆಯಿತಾ, ಆಲ್ಗೋರಿದಮ್ ಬಬಲ್ ಶಾರ್ಟ್ ತಗೊಳ್ಳು ನೋಡ್ಬೋದು. ಡಿಫೈನ್ ಅಂತ ಇದೆ. ಡಿಫೈನ್ ಅ ಕೊಲಿಷನ್ ಇನ್ ಹ್ಯಾಸಿಂಗ್ ಕೊಲಿಷನ್ ರೆಸೊಲ್ಯೂಷನ್ ಪರ್ಫೆಕ್ಟ್ ಹ್ಯಾಸ್ ಫಂಕ್ಷನ್. ಕೊಲಿಷನ್ ಅಂದರೆ ಏನು ಅಂತ ಬರೀರಿ, ಕೊಲಿಷನ್ ರೆಸೊಲ್ಯೂಷನ್ ಅಂದರೆ ಏನು ಅಂತ ಬರೀರಿ, ಪರ್ಫೆಕ್ಟ್ ಹ್ಯಾಸ್ ಫಂಕ್ಷನ್ ಅಂದರೆ ಏನು ಅಂತ. 3 ಕ್ವಶನ್ ಇದೆ, 3 ಮಾರ್ಕ್ಸ್ ಸಿಗುತ್ತೆ ನಿಮಗೆ ಸಪ್ರೇಟಾಗಿ. ಒಂದೊಂದು ಲೈನ್ ಬಿಟ್ಟು ಆರಾಮಾಗಿ ಬರೀರಿ, ಟೆನ್ಷನ್ ತಗೊಬೇಡಿ ಎಕ್ಸಾಮಲ್ಲಿ. ಎಕ್ಸ್ಪ್ಲೇನ್ ಎನಿ 3 ಟೈಪ್ಸ್ ಆಫ್ ಕೀಸ್ ಇನ್ ಎ ರಿಲೇಷನ್ ಡೇಟಾಬೇಸ್ ಅಂತ ಇದೆ. ಕ್ಯಾಂಡಿಡೇಟ್ ಕೀ, ಪ್ರೈಮರಿ ಕೀ ಅಂದ್ರೇನು, ಕ್ಯಾಂಡಿಡೇಟ್ ಕೀ ಅಂದ್ರೇನು, ಆಲ್ಟರ್ನೇಟ್ ಕೀಸ್ ಅಂದ್ರೇನು, ಆಯಿತಾ, ಹಾಗೂ ಕಾಂಪೋಸಿಟ್ ಪ್ರೈಮರಿ ಕೀ ಅಂದ್ರೇನು, ಇದನ್ನೆಲ್ಲ ತಾವುಗಳು ಆರಾಮಾಗಿ ಒಂದೊಂದು ಲೈನ್ ಬಿಟ್ಟು ಬರೀರಿ. ಫಾರಿನ್ ಕೀ ಅಂದ್ರೇನು, ಹೌದಲ್ವಾ. ಕ್ವಶನ್ ನಂಬರ್ 33, ವಾಟ್ ಈಸ್ ಎ ಡಾಟಾ ಟೈಪ್ ಆಫ್ ಅಟ್ರಿಬ್ಯೂಟ್ ಅಂತ ಇದೆ. ಎಕ್ಸ್ಪ್ಲೇನ್ ಅಂತ ಇದೆ. ಡಾಟಾ ಟೈಪ್ ಆಫ್ ಅಟ್ರಿಬ್ಯೂಟ್ ಅಂದರೆ ಏನು, ಎಕ್ಸ್ಪ್ಲೇನ್ ಚಾರ್ ಆ್ಯಂಡ್ ವಾರ್ಚರ್ ಡಾಟಾ ಟೈಪ್ಸ್ ಅಂತ. ಇದನ್ನು ಬರೀರಪ್ಪ. ಪ್ರೊನೌನ್ಸಿಯೇಷನಲ್ಲಿ ನಂದೇನಾದರೂ ತಪ್ಪಾದರೆ ಕ್ಷಮಿಸಿ. ನೀವೆಲ್ಲ ವರ್ಷ ಇಡೀ ಓದಿರ್ತೀರ, ಇದು ಭಾಳ ಸಲ ಕೇಳ್ತಾ ಇದ್ದಾರೆ ಸರ್. ಮತ್ತೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ವೆರಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಾಳೆ ಎಕ್ಸಾಮಿಗೆ. ರೈಟ್ ಎ ನೋಟ್ ಆನ್ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ಯಾಕಂದರೆ ಪ್ರತಿಯೊಂದು ಮಗುಗೂ ಕೂಡ ಬೇಸಿಕ್ಕಿಂದನೇ ಕಲ್ತಿರ್ತಾರೆ. ಲೋಕಲ್ ಏರಿಯಾ ನೆಟ್ವರ್ಕು ಆಗುವಂಥದ್ದು ಅದು ಸ್ಮಾಲ್ ಏರಿಯಾದಲ್ಲಿ, ಅದು ಲೋ ಕವರೇಜು ಒಂದು ಕ್ಯಾಂಪಸ್ಸಲ್ಲಿ ಆಗುವಂಥದ್ದು. ಇದರಲ್ಲಿ ಕೇಬಲ್ಸ್ ಬಳಸ್ತಾರೆ, ಫೈಬರ್ ಆಪ್ಟಿಕ್ ಅಥವಾ ವೈಫೈ ಆಗುತ್ತೆ, ಏನಾದಾಗಿರ್ಬೋದು. ಆಯಿತಾ, ಭಾಳ ಈಸಿಯಾಗಿರುವಂಥದ್ದು. ಇದರ ಒಂದು ಸ್ಪೀಡು 10 Mbps ಇಂದ ಹಿಡಿದು 1000 Mbps ಅಂದರೆ 1 GB, ಏನಂತೀರ ಗಿಗಾಬೈಟ್ 1G, ಆಯಿತಾ, ಅಲ್ಲಿವರೆಗೂ ಕೂಡ ಇರುತ್ತೆ. ನೆಕ್ಸ್ಟು ಪಾರ್ಟ್ ಡಿಗೆ ಹೋಗ್ತಾ ಇದ್ದೀವಿ. ಕನ್ವರ್ಟ್ ದಿ ಫಾಲೋಯಿಂಗ್ ಇನ್ ಫಿಕ್ಸ್ ನೊಟೇಷನ್ A+B, ಇವೆಲ್ಲ ಪೋಸ್ಟ್ ಫಿಕ್ಸ್ ನೋಷನ್. ಇದನ್ನು ನಾವು ಫಿಕ್ಸ್ ಕ್ವಶನ್ ಅಂತ ಕರಿತೇವೆ. ಸ್ವಲ್ಪ ನಿಮಗೆ ಇದನ್ನು ಚೇಂಜ್ ಆಗ್ಬೋದು, ಬಿಟ್ಟರೆ ಎಲ್ಲದೂ ಕೂಡ ಸೇಮ್ ಆಗಿರುತ್ತೆ. ಲಾಸ್ಟ್ ಕ್ವಶನ್ ಪೇಪರಲ್ಲೂ ನೋಡಿದ್ವಿ, ಸೇಮ್ ಟಾಪಿಕ್ಕಿನ ಮೇಲೆ ಕ್ವಶನ್ ಇರುತ್ತೆ, ಆದರೆ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ತಾವುಗಳು ತಿಳ್ಕೊಬೇಕು. ಆಯಿತಾ, ಧನ್ಯವಾದಗಳು ವಿದ್ಯಾರ್ಥಿಗಳೇ. ನೋಡಿ, ಯಾವುದು ಗಿವ್ ದಿ ಅಪ್ಲಿಕೇಶನ್ ಆಫ್ ಕ್ಯೂಸ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ. ಆಯಿತಾ, ಪಾಯಿಂಟ್ ವೈಸು ಕಲಿಬೇಕು. ಇಲ್ಲಿ ಪಾಯಿಂಟ್ ವೈಸು ಯಾಕಿದೆ ಅಂದರೆ, ನೀವು ಕೋರ್ ಸಬ್ಜೆಕ್ಟಲ್ಲಿ ಪಾಯಿಂಟ್ ವೈಸ್ ಬರೆದ್ರೂ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ, ಹಾಗಾಗಿ ಇರುವಂಥದ್ದು. ರೈಟ್ ಆನ್ ಆಲ್ಗೋರಿದಮ್ ಟು ಸರ್ಚ್ ಆ್ಯನ್ ಎಲಿಮೆಂಟ್ ಯೂಸಿಂಗ್ ಬೈನರಿ ಸರ್ಚ್ ಮೆಥಡ್ ಅನ್ನುವಂಥದ್ದು, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಆಗಿರುತ್ತೆ. ಇದನ್ನು ಅಷ್ಟು ತಗೊಳ್ಳು
ಆಯಿತಾ. ಕಂಪ್ಯೂಟರಲ್ಲಿ ಕೂತ್ಕೊಂಡು ದಿನ ಟೈಪ್ ಮಾಡಿ ಕಲಿತಾ ಇರ್ತೀವಲ್ಲ, ಅದನ್ನು ಇಲ್ಲಿ ಹ್ಯಾಂಡ್ ರಿಟರ್ನಲ್ಲಿ ಬರಿಬೇಕಾಗಿರುತ್ತೆ ಹಾರ್ಡ್ ಕಾಪಿ ಮೇಲೆ. ಎಕ್ಸ್ಪ್ಲೇನ್ ಎನಿ 5 ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಇದೆ. ಡಿಫಿಕಲ್ಟಿ ಇನ್ ಅಸೆಸ್, ಇದು ಕೂಡ ಅಷ್ಟೇ ಮಕ್ಕಳೇ, ನಾನು ನೋಡ್ದಂಗೆ ಬಹಳ ರಿಪೀಟ್ ಆಗಿರುವಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಟುಮಾರೋಸ್. ನಾಳೆ ಎಕ್ಸಾಮಿಗಾಗಿ ಫಾರ್ ಟುಮಾರೋಸ್ ಎಕ್ಸಾಮ್ ದಿಸ್ ಈಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ನನ್ನ ಪ್ರಿಡಿಕ್ಷನ್ ಹೇಳುತ್ತಿರುವಂಥದ್ದು. ನೀವು ವರ್ಷ ಇಡೀ ಓದಿರ್ತೀರ, ನಿಮಗೆ ನನಗಿಂತ ಚೆನ್ನಾಗಿ ಪ್ರಿಡಿಕ್ಷನ್ ಮಾಡಲಿಕ್ಕೆ ಬರುತ್ತೆ, ಹೌದಲ್ವಾ. ಭಾಳ ನಿಜವಾಗಿಯೂ ಎಲ್ಲ ಕ್ವಶನ್ ಪೇಪರಲ್ಲೂ, ಎಲ್ಲ ಪ್ರಿಪೇಟ್ರಿ ಕ್ವಶನ್ ಪೇಪರಲ್ಲೂ, ಎಲ್ಲ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿರುವಂಥ ಅದು ಪ್ರಶ್ನೆ ಆಗಿರುತ್ತೆ. ವಾಟ್ ಈಸ್ ಟೋಪೋಲಜಿ ಆಫ್ ನೆಟ್ವರ್ಕ್? ಎಕ್ಸ್ಪ್ಲೇನ್ ಸ್ಟಾರ್ ಆ್ಯಂಡ್ ಬಸ್ ಟೋಪೋಲಜಿ ಅಂತ ಇದೆ. ಇದನ್ನು ಬರೀರಿ, ಆಯಿತಾ, ಬರೀತೀರಾ ನೀವೆಲ್ಲ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಅಂತ ಇದೆ. ಭಾಳ ಈಸಿ ಅಲ್ವಾ. ಡೇಟಾ ಕಮ್ಯುನಿಕೇಷನ್ ಅಂತ ಹೇಳಿದರೆ ಒಬ್ಬ ಸೆಂಡರ್, ಇನ್ನೊಬ್ಬ ರಿಸೀವರ್ ಆಗಿರಬೇಕು. ಸೆಂಡರ್ ಏನು ಮಾಡ್ತಾನೆ? ಸೆಂಡರ್ ಈಸ್ ಎ ಕಂಪ್ಯೂಟರ್ ಆರ್ ಸಚ್ ಡಿವೈಸ್ ವಿಚ್ ಈಸ್ ಕೆಪಬಲ್ ಆಫ್ ಸೆಂಡಿಂಗ್ ಡೇಟಾ ಓವರ್ ಎ ನೆಟ್ವರ್ಕ್ ಮುಖಾಂತರ ಒಂದು ಡೇಟಾವನ್ನು ರವಾನೆ ಮಾಡುವಂಥದ್ದನ್ನು ಸೆಂಡರ್ ಡೇಟಾ ಅಂತ ಕರಿತೇವೆ, ಆಯಿತಾ. ಎಕ್ಸಾಂಪಲ್ಲು ಕಂಪ್ಯೂಟರ್, ಮೊಬೈಲ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಅಥವಾ ವಾಕಿ ಟಾಕಿ ಆಗಿರ್ಬೋದು. ನೋಡಿ, ರಿಸೀವರ್ ಏನು ಮಾಡ್ತಾನೆ? ರಿಸೀವರ್ ಈಸ್ ಎ ಕಂಪ್ಯೂಟರ್, ಅದು ಕೂಡ ಕಂಪ್ಯೂಟರ್ ಆಗಿರುತ್ತೆ, ಅಂದರೆ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಸಚ್ ಡಿವೈಸ್ ವಿಚ್ ಈಸ್ ಕೇಪಬಲ್ ಆಫ್ ರಿಸೀವಿಂಗ್ ಡೇಟಾ ಫ್ರಮ್ ದಿ ನೆಟ್ವರ್ಕ್. ಬೇರೆ ನೆಟ್ವರ್ಕಿಂದ ಕೆಪಬಲ್ ಆಗಿರಬೇಕು ಇನ್ಫಾರ್ಮೇಷನನ್ನು ರಿಸೀವ್ ಮಾಡಲಿಕ್ಕೆ, ಅದನ್ನು ನಾವು ರಿಸೀವರ್ ಅಂತ ಕರಿತೇವೆ. ನೆಕ್ಸ್ಟು ಮೆಸೇಜು. ಇಟ್ ಈಸ್ ನೋಡಿ, ಅದು ಟೈಪ್ಸ್ ಕೇಳಿದಾರಲ್ವಾ, ಎಲ್ಲಿದೆ ನೋಡಿ, ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಮೆಸೇಜ್ ಆಗಿರ್ಬೋದು, ಕಮ್ಯುನಿಕೇಷನ್ ಮೀಡಿಯಾ ಆಗಿರ್ಬೋದು, ಪ್ರೋಟೋಕಾಲ್ಸ್ ಆಗಿರ್ಬೋದು, ಎಲ್ಲ ಮಾಡ್ತೀರಾ ನೀವು. ಲೀಸ್ಟ್ ಸಮ್ ಪ್ರಿವೆಂಟಿವ್ ಮೆಜರ್ಸ್ ಎಗೇನ್ಸ್ಟ್ ದಿ ಮಾಲ್ವೇರ್ ಅಂತ ಇದೆ. ಅಲ್ಲಿ ಒಂದು ಪೇಪರಲ್ಲಿ ಏನು ಕೇಳಿದರು ಅಂದರೆ ಅದರ ಒಂದು ಲಕ್ಷಣಗಳನ್ನು ಬರೀರಿ, ಅಂದರೆ ಸಿಮ್ಟಮ್ಸು. ಈಗ ನಿಮ್ಮ ಕಂಪ್ಯೂಟರ್ ಹ್ಯಾಕ್ ಆಗಿದೆ ಅಂತ ನಿಮಗೆ ಗೊತ್ತಾದೆ, ಹೇಗೆ ಗೊತ್ತಾಯಿತು ಅಂತ ಕಂಪ್ಯೂಟರ್ ಅಂಗಡಿನವನು ಕೇಳ್ತಾನೆ. ಸರ್ ಹಿಂಗಾಯ್ತು ಹಂಗಂಗಾಯ್ತು, ನಾನು ಪಾಸ್ವರ್ಡ್ ಟೈಪ್ ಮಾಡ್ತಾಯಿದ್ದೆ, ಒಂದೇ ಸಲ ಶಟ್ ಡೌನ್ ಆಯಿತು ಸರ್, ನಾನು ಏನಾರು ಓಪನ್ ಮಾಡಿದರೆ ತಾನೇ ಆಫ್ ಆನ್ ಆಗುತ್ತೆ. ಇದನ್ನು ಲಕ್ಷಣಗಳು ಅಂತ ಕರಿತೀವಿ, ಫೀಚರ್ಸ್ ಅಂತ. ಇಲ್ಲಿ ಏನು ಕೇಳಿದ್ದಾರೆ ಈಗ? ಪ್ರಿವೆನ್ಷನ್ ಅಂತ ಕೇಳಿದ್ದಾರೆ, ಆಯಿತಾ. ಇದಕ್ಕೇನು ತಡೆಗಟ್ಟಲಿಕ್ಕೆ ಏನೆಲ್ಲ ತಾವುಗಳು ಮಾಡ್ಬೋದು ಅಂದರೆ ಯೂಸಿಂಗ್ ಆ್ಯಂಟಿವೈರಸ್, ಆ್ಯಂಟಿ ಮಾಲ್ವೇರ್ ಆ್ಯಂಡ್ ಅದರ್ ರಿಲೇಟೆಡ್ ಸಾಫ್ಟ್ವೇರ್ ಆಫ್ ಅಪ್ಡೇಟಿಂಗ್ ದೆಮ್ ಆನ್ ಎ ರೆಗ್ಯುಲರ್ ಬೇಸಿಸ್ ಅಂತ. ಹಾಗಾಗಿ ಯಾವತ್ತು ಎಲೆಕ್ಟ್ರಾನಿಕ್ ಐಟಮ್ಗಳನ್ನು, ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಆಯಿತಾ, ಅಪ್ಡೇಟೆಡ್ ಆಗಿರುವಂಥ ಸಾಫ್ಟ್ವೇರ್ಸ್ಗಳನ್ನು ಬಳಸುವುದರಿಂದ ಏನು 90% ತಾವುಗಳು ಈ ಒಂದು ಮಾಲ್ ಫಂಕ್ಷನಿಂದ ಏನಾಗ್ತೀರಾ ಅಂದರೆ ಏನಂತೀರ ತಾವುಗಳು ಮಾಲ್ವೇರಿಂದ ಸೇವ್ ಆಗ್ತೀರಾ, ಪ್ರೊಟೆಕ್ಟ್ ಆಗ್ತೀರಾ, ಉಳಿತೀರಾ. ಅಪ್ಲೈಯಿಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಆ್ಯಂಡ್ ಪ್ಯಾಚಸ್ ರಿಲೀಸ್ಡ್ ಬೈ ದಿ ಮ್ಯಾನುಫ್ಯಾಕ್ಚರರ್ಸ್ ಇದೆ. ಟೇಕಿಂಗ್ ಎ ರೆಗ್ಯುಲರ್ ಬ್ಯಾಕಪ್ ಆಫ್ ಇಂಪಾರ್ಟೆಂಟ್ ಡೇಟಾ, ಎನ್ಫೋರ್ಸಿಂಗ್ ಫೈರ್ವಾಲ್ ಪ್ರೊಟೆಕ್ಷನ್ ಇನ್ ದಿ ನೆಟ್ವರ್ಕ್, ಆಲ್ವೇಸ್ ಚೆಕ್ ಫಾರ್ ಎ ಲಾಕ್ ಬಟನ್ ಇನ್ ದಿ ಅಡ್ರೆಸ್ ಬಾರ್ ವೈಲ್ ಮೇಕಿಂಗ್ ಪೇಮೆಂಟ್ಸ್ ಅಂತ, ಹೌದಲ್ವಾ. ನೆಕ್ಸ್ಟು ಅವಾಯ್ಡ್ ಎಂಟ್ರಿಂಗ್ ಸೆನ್ಸಿಟಿವ್, ಅಂದರೆ ನೋಡಿ, ಪಾಸ್ವರ್ಡ್ ಪಿನ್ಸ್, ಪರ್ಸನಲ್ ಇನ್ಫಾರ್ಮೇಷನ್ ಆ್ಯಂಡ್ ಅನ್ನೋನ್ ಟು ಪಬ್ಲಿಕ್ ಕಂಪ್ಯೂಟರ್ಸ್ ಅಂತ. ಯಾರಿಗೋ ಒಂದು ಏನೋ ಬೇಕು ಅಂತ ನಮ್ಮ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕಳಿಸೋದ್ರಿಂದ ಆಗಿರ್ಬೋದು. ಆಮೇಲೆ ಫ್ರೀಯಾಗಿ ವೈಫೈ ಸಿಗ್ತಾಯಿದೆ ಅಂತ ಸುಮ್ಮನೆ ಹಾಕೊಂಡು ಜಡಿಯುವಂಥದ್ದು, ವೈಫೈ ಫ್ರೀ ಅಂದು ಅವರು ಫ್ರೀ ಕೊಟ್ಟು ನಿಮ್ಮದೆಲ್ಲ ಫ್ರೀ ಎತ್ಕೊಂತವ್ರೆ. ಆಮೇಲೆ ಒಂದು 100 ರೂಪೀಸ್, ಒಂದು 200 ರೂಪೀಸ್ ಮಂತ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಬೋದು ನೀವು? ಒಂದು 200 ರೂಪಾಯಿದು ಇಂಟರ್ನೆಟ್ ವೈಫೈ ಯೂಸ್ ಮಾಡ್ಬೋದಾ, ಆಯಿತಾ. ಅವ್ರು ಒಂದೇ ಸಲಕ್ಕೆ ನಿಮ್ಮ ಅಕೌಂಟಿಂದ ಒಂದು 10,000 5,000 ಹಿಂಗೆ ಮಾಡಿ ಎತ್ತಿಬಿಡ್ತಾರೆ. ಇಲ್ಲ ಒಂದು 50,000 ರೂಪಾಯಿ ಕಂಪ್ಯೂಟ್ರು ಡೆಡ್ ಆಗಿ ಕೂತ್ಕೊಳತ್ತೆ. ಆಮೇಲೆ ಅವಾಯ್ಡ್ ಚೆಕಿಂಗ್ ಆನ್ ಲಿಂಕ್ಸ್ ಆರ್ ಡೌನ್ಲೋಡಿಂಗ್ ಅಟ್ಯಾಚ್ಮೆಂಟ್ಸ್ ಅಂತ, ಸುಮ್ಮನೆ ಇಂಥವನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೋಬೇಡಿ ಅಂತ. ಸ್ಕ್ಯಾನ್ ಏನೇ ಮಾಡಿದರೂ ಕೂಡ ಸ್ಕ್ಯಾನ್ ಮಾಡಿ ಮಾಡ್ಕೊಳ್ಳಿ ಅಂತ. ಈಗ ನಾವು ಲಾಸ್ಟ್ ಮೇನ್ ಕ್ವಶನಲ್ಲಿದ್ದೀವಿ, 5 ಅಂಕದ ಪ್ರಶ್ನೆಗಳು. ನೋಡಿ, ಈ ಒಂದು ಟಾಪಿಕ್ಕಿನ ಮೇಲೆ ಒಂದು ಕ್ವಶನ್ ಫಿಕ್ಸು ನಾಳೆ ನಿಮಗೆ. ಯಾವುದು ಇದು? ಮಾಲ್ವೇರ್ ಫಂಕ್ಷನ್ಸ್, ಆಯಿತಾ. ಭಾಳ ಈಸಿಯಾಗಿರುವಂಥ ಪ್ರಶ್ನೆ ಬರುತ್ತೆ. ಆನ್ಸರ್ ಎನಿ 2 ಕ್ವಶನ್ಸ್ ಅಂತ ಇದೆ. ಇದು ಕೂಡ ಅಷ್ಟೇ ಭಾಳ ಈಸಿಯಾಗಿರುವಂಥದ್ದು, ಶಾರ್ಟ್ ಮೆಥಡ್ ಒಂದು, ಹೌದಲ್ವಾ. ಇನ್ನೊಂದು ಯಾವುದೋ ಲಾಸ್ಟ್ ಪೇಪರಲ್ಲಿ ನೋಡಿದಲ್ವ, ಅದು ಕೂಡ ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ. ಇನ್ನೊಂದು ಯಾವುದು ಇದು ಬರುತ್ತೆ ನೋಡೋಣ. ಕನ್ಸಿಡರ್ ದ ಹೈಟ್ಸ್ ಆಫ್ 7 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಇದನ್ನೆಲ್ಲ ದಿನ ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಓದ್ತಿರ್ತೀರ, ನೀವು ಬರೀತೀರ. ರೈಟ್ ಅಪ್ರೋಪ್ರಿಯೇಟ್ SQL ಕ್ವೈರಿ ಫಾರ್ ದಿ ಫಾಲೋಯಿಂಗ್ ಟೇಬಲ್ ಸ್ಪೋರ್ಟ್ಸ್ ಅಂತ ಇದೆ. ಇದು ಕ್ವಶನ್ನು ಕೆಳಗಿಂದ ನಿಮ್ಮ ಆನ್ಸರ್ಗಳು ಸ್ಟಾರ್ಟ್ ಆಗುತ್ತೆ, ಆಯಿತಾ. ಇಲ್ಲಿಂದ ಆನ್ಸರ್ ಸ್ಟಾರ್ಟು. ಇದು ಪ್ರಶ್ನೆ ಅಲ್ವಾ, ಫುಲ್ಲು ಕ್ವಶನ್ ಇದಿಷ್ಟು. ಇಲ್ಲಿ 44 ಕ್ವಶನ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಫುಲ್ಲು. ಈ ನೋಡಿ, ಆ್ಯಡ್ ಯೂನಿಕ್ ಕಾನ್ಸ್ಟೆಂಟ್ ಟು ಪ್ಲೇಯರ್ ನಂಬರ್ ಕಾಲಮ್ ಟು ಫೈಂಡ್ ಹೈಯೆಸ್ಟ್ ರನ್ ಸ್ಕೋರ್ ಸೆಕೆಂಡಲ್ಲಿ. ಇದನ್ನು ಅವರು ಈಗ ಮಾಡ್ಕೊತ ಹೋಗ್ಬೇಕು ಮಕ್ಕಳು.
ಇಷ್ಟೇ ಕಣ್ರು ಐ ಥಿಂಕ್ ಅದು. ಧನ್ಯವಾದಗಳು. ಇಷ್ಟೇ ಆನ್ಸರಪ್ಪ. 5 ಮಾರ್ಕ್ಸು. ಪಾಪ. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ಸುಮ್ಮನೆ ಕೂತ್ಕೊಂಡು ನಾನು ಈಗಲೂ ಕೂಡ ಹೇಳ್ತಾಯಿದ್ದೀನಿ ಮಕ್ಕಳೇ, ಇಷ್ಟು ರೆಡಿಯಾಗಿ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದಿ, ಆಯಿತಾ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಲಾಂಗ್ ವಿಡಿಯೋಸ್ ನೋಡೋದ್ರಿಂದ ಮೈಂಡು ಬ್ಲ್ಯಾಂಕ್ ಆಗುತ್ತೆ ಮಕ್ಕಳೇ, ಸುಳ್ಳು ಹೇಳ್ತಾ ಇಲ್ಲ. ಆಮೇಲೆ ಲಾಂಗ್ ವಿಡಿಯೋ ನೋಡಿದ್ದಲ್ಲದೆ ಮತ್ತೆ ನೀವು ಲಾಂಗ್ ಆರು ರೆಸ್ಟ್ ತಗೊಂತೀರ, ಮಲಗಿಬಿಡ್ತೀರ ಒಂದು ತಾಸು, ಸುಸ್ತಾಗಿದೆ ಕಣ್ಣಿಗೆ ಅಂತ. ಕಣ್ಣಿಗೆ ಜಾಸ್ತಿ ಆಯಾಸವನ್ನು ಕೊಡಬಾರ್ದು, ಹಾಗೂ ಮೆದುಳಿಗೆ, ಆಯಿತಾ. ಧನ್ಯವಾದಗಳು.